ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮೇಷರಾಶಿ ಜನವರಿ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈಗ ಹೊಸ ವರ್ಷ ಆರಂಭ ಆಗ್ತಾ ಇದೆ. ಆಂಗ್ಲ ಪದ್ಧತಿಯಂತೆ 1/1/2026 ಹೊಸ ವರ್ಷ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಈ ತಿಂಗಳಲ್ಲಿ ಒಟ್ಟು 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮೇಷರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ನೀವೆಲ್ಲ ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 2 ಜನವರಿ 2026 ಶುಕ್ರವಾರ ಶಾಕಾಂಬರಿ ವ್ರತ. ದೇವಿ ಭಗವತಿಯ ಅಂಶವೇ ಶಾಕಾಂಬರಿ. ನೀವೆಲ್ಲ ನೋಡ್ತೀರಾ, ಬನಶಂಕರಿ ದೇವಿ ಶಾಕಾಂಬರಿ. ಯಾಕಂದ್ರೆ ತರಕಾರಿಯಿಂದ ಅಲಂಕಾರವನ್ನ ಮಾಡ್ತಾರೆ. ಯಾವಾಗ ಭೂಮಿಯಲ್ಲಿ ಆಹಾರದ ಕೊರತೆಯಾಗುತ್ತೋ ತರಕಾರಿ, ಹಣ್ಣುಗಳು, ಹಸಿರು ಎಲೆಗಳ ತಾಯಿ ಶಾಕಾಂಬರಿ. 3 ಜನವರಿ 2026 ಬನಶಂಕರಿ ಪೂಜೆ, ಬನದ ಹುಣ್ಣಿಮೆ. 14/1/2026 ಧನುರ್ಮಾಸ ಪೂಜಾ ಸಮಾಪ್ತಿಯಾಗುತ್ತೆ. 25/1/2026 ರಥಸಪ್ತಮಿ. 14 ಜನವರಿ 2026 ಮಕರ ಸಂಕ್ರಾಂತಿ. ಮಕರ ಸಂಕ್ರಮಣ ಮಹಾಪುಣ್ಯಕಾಲ. ಮುಹೂರ್ತ ಎಷ್ಟು ಗಂಟೆಗೆ ಅಂದರೆ ಅರುಣೋದಯ ಪುಣ್ಯಕಾಲ ಮುಹೂರ್ತ. ಅದು 14 ಜನವರಿ 2026 ಮಕರ ಸಂಕ್ರಮಣವನ್ನ ಮಹಾ ಪುಣ್ಯಕಾಲದ ಮುಹೂರ್ತ ಅಂತ ಕರೆಯಲಾಗುತ್ತೆ. ರಥಸಪ್ತಮಿ ಅಂದ್ರೆ 4 ಗಂಟೆ ಸೂರ್ಯೋದಯಕ್ಕೆ ಮೊದಲು ಸ್ನಾನ ಮಾಡಿ, ನದಿನಲ್ಲಾದ್ರೂ ಮಾಡಿ, ಹೊಳೆಲ್ಲಾದ್ರೂ ಮಾಡಿ, ಶುದ್ಧವಾದಂತಹ ಕೆರೆಲ್ಲಾದ್ರೂ ಮಾಡ್ರಿ, ಮನೆಯಲ್ಲಾದ್ರೂ ಮಾಡಿ, ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. 7 ಎಕ್ಕದ ಎಲೆ ತಲೆ ಭುಜದ ಮೇಲೆ ಇಟ್ಟುಕೊಂಡು ಪೂಜೆ ಮಾಡುವಂತಹ ಪದ್ಧತಿ ಇದೆ. 12/1/2026 ಶುಕ್ರ ಧನುಸು ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ. 14/1/2026 ಸೂರ್ಯ ಮಕರ ರಾಶಿಗೆ ರಾಶಿ ಪರಿವರ್ತನೆ. 14ನೇ ತಾರೀಕು ರಾತ್ರಿ ರಾಶಿ ಪರಿವರ್ತನೆ ಆಗೋದ್ರಿಂದ ಮಕರ ಸಂಕ್ರಮಣ 14ನೇ ತಾರೀಕಿಂದನೇ ಧನುರ್ಮಾಸ ಪೂಜಾ ಅಂತ್ಯ ಆಗುತ್ತೆ. 15/1/2026 ಮಂಗಳ ಗ್ರಹ ಉಚ್ಚನಾಗ್ತಾನೆ ಮಕರ ರಾಶಿಯಲ್ಲಿ. 17 ಜನವರಿ 2026 ಬುಧ ಕೂಡ ಮಕರ ರಾಶಿಗೆ ಸಂಚಾರ ಆಗ್ತಾರೆ. ಒಟ್ಟು 4 ಗ್ರಹಗಳು ಮಕರ ರಾಶಿಗೆ ಪ್ರವೇಶ ಜನವರಿ 2026. ಇದರಿಂದ ಮೇಷರಾಶಿ ಜಾತಕರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಮೇಷರಾಶಿ ಜಾತಕರಿಗೆ ಬುಧ 3ನೇ ಮನೆ ಅಧಿಪತಿ ಮತ್ತು 6ನೇ ಮನೆ ಅಧಿಪತಿಯಾಗಿ ದಶಮ ಭಾವದಲ್ಲಿ ಸಂಚಾರ ಆಗ್ತದೆ. ಸೂರ್ಯ ನೋಡಿ, ಉದ್ಯೋಗ ದಶಮ ಭಾವ ಅಂದ್ರೆ ಉದ್ಯೋಗ, ಕರ್ಮಸ್ಥಾನ ಅಂತ ಕರೆಯಲಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ನಿಮಗೆ ಕಳೆದುಕೊಂಡಂತಹ ಅಧಿಕಾರ ಪ್ರಾಪ್ತಿಯಾಗಬೇಕಾದ್ರೆ ಸೂರ್ಯ ದಶಮ ಭಾವಕ್ಕೆ ಬಂದ್ಬಿಟ್ಟ, ಅಧಿಕಾರ ಪ್ರಾಪ್ತಿಯಾಗತ್ತೆ. ಸೂರ್ಯ ಆದ್ರೆ ಒಂದು ಬೆಳಕು, ಸ್ಟೇಟಸ್ ನಿಮಗೆ ಸಿಗ್ಬೇಕು, ನೀವು ಹೆಸರುವಾಸಿ ಆಗ್ಬೇಕು, ರಾಜಕಾರಣದಲ್ಲಿ ಬದಲಾವಣೆ ಆಗ್ಬೇಕು, ಅಥವಾ ಸ್ಥಾನಮಾನ ಸಿಗ್ಬೇಕು, ಇದೆಲ್ಲ ಪ್ರಾಪ್ತಿಯಾಗುವಂತಹ ಕಾಲ ಸೂರ್ಯ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ. ಪವರ್, ಮಂಗಳ ಗ್ರಹ ಕೂಡ ದಶಮ ಭಾವದಲ್ಲಿ ನಿಮಗೆ ಪವರ್ ಅನ್ನ ಕೊಡಿಸ್ತಾನೆ. ಗೌರ್ಮೆಂಟ್ ಉದ್ಯೋಗ ಅವಕಾಶಗಳು ಅಥವಾ ಗೌರ್ಮೆಂಟ್ ಅಲ್ಲಿ ನೀವೇನ KS IAS ಆಫೀಸರ್ಸ್ ಆಗಿದ್ರೆ ಒಳ್ಳೆ ಕಡೆ ನಿಮಗೆ ಪೋಸ್ಟಿಂಗ್ ಆಗಬೇಕು. ಸರ್ಕಾರದ ಸಹಾಯದಿಂದ, ನಿಮಗೆ ರಾಜಕಾರಣಿಗಳ ಸಹಾಯದಿಂದ ಒಳ್ಳೆ ಕಡೆ ಪೋಸ್ಟಿಂಗ್ ಸಿಗುತ್ತೆ, ಗ್ರೋತ್ ಆಗುತ್ತೆ, ನಿಮ್ಮ ಎಫರ್ಟ್ ತುಂಬಾ ಚೆನ್ನಾಗಿರುತ್ತೆ,
ಸೂರ್ಯ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಸೂರ್ಯ ಇಷ್ಟೆಲ್ಲ ಶುಭ ಫಲಗಳನ್ನು ನಿಮಗೆ ಕೊಡ್ತಾನೆ, ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ತಾನೆ. ಪ್ರಮೋಷನ್ಗಳಾಗತ್ತೆ, ಲೋಹಗಳು ಮೈನ್ಸ್ ಬಿಸ್ನೆಸ್ ಅಲ್ಲಿ ಲಾಭ ಆಗುತ್ತೆ, ಅಥವಾ ಅಲ್ಲಿ ಮೈನ್ಸ್ ಅಲ್ಲಿ ಕೆಲಸ ಮಾಡೋರಿಗೆ ಅನುಕೂಲ ಆಗುತ್ತೆ. ಸಮಾಜದಲ್ಲಿ ಉನ್ನತವಾದ ಅಂತಸ್ತು ಪ್ರಾಪ್ತಿಯಾಗತ್ತೆ. ಮೇಷರಾಶಿ ಜಾತಕರಿಗೆ ನಿಮ್ಮ ಪ್ರಯತ್ನಗಳು ಕೂಡ ಫಲಿಸುತ್ತೆ. ಆಧ್ಯಾತ್ಮಿಕವಾಗಿ ನಿಮ್ಮ ಒಲವು ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳು ವಿದ್ಯೆಯನ್ನ ಕೂಡ ಸಂಪಾದಿಸ್ತೀರಿ. ಬುಧ ಕೂಡ ದಶಮ ಭಾವದಲ್ಲಿ ಸಂಚಾರ ಆಗ್ತಾರಿಂದ ವಿದ್ಯೆಯನ್ನು ಕೂಡ ನೀವು ಸಂಪಾದಿಸ್ತೀರಿ. ತಾವು ಮಾಡ್ತಿರುವಂತ ವೃತ್ತಿಯಲ್ಲಿ ಪ್ರಮೋಷನ್ ಸಿಗುತ್ತಾ? ಜನವರಿಯಿಂದನೇ ನೋಡಿ, ಹೊಸ ವರ್ಷ ಆರಂಭ ಆಗ್ತಾ ಇದ್ದಂಗೆನೆ ಮೇಷರಾಶಿ ಜಾತಕರಿಗೆ ಪ್ರಮೋಷನ್ ಸಿಗುವ ಸಾಧ್ಯತೆ. ಯಾರಾದರೂ ಸ್ನೇಹ ಬೆಳೆಸಿದ್ರೆ ಸುಂದರವಾದ ಸ್ತ್ರೀ ಜೊತೆ ಸಂತೋಷ ಪಡುವುದು, ಭೋಗಿಸುವುದು ಮತ್ತು ಅವಳ ಆಸ್ತಿಯನ್ನ ಪಡೆಯುವ ಯೋಗ ಉಂಟಾಗತ್ತೆ. ಮನೆತನದ ಸಂಪ್ರದಾಯವನ್ನ ನೀವು ಪಾಲಿಸಬೇಕಾಗತ್ತೆ. ಸಕಲ ರೀತಿಯ ಸುಖವನ್ನ ಜನವರಿ 2026 ಪಡಿತೀರಿ. ತಂತ್ರಜ್ಞಾನ, ಟೆಕ್ನಾಲಜಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಕಾರ್ಯಪಾಲಕ ತಂತ್ರಜ್ಞಾನರು, PWD ಇರ್ಬೋದು, KEB, ಇವಾಗೆಲ್ಲ ಬೆಸ್ಕಾಮ್ ಅಂತೆಲ್ಲ ಕರಿತೀವಲ್ಲ, ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ, ಅದಲ್ಲೆಲ್ಲ ಯಾರು ಇಂಜಿನಿಯರ್ಸ್ ಆಗಿರ್ತೀರಿ, ನೀವೆಲ್ಲ ಅಭಿವೃದ್ಧಿಯನ್ನ ಪಡಿತೀರಿ. ಬುಧ ಅಂದ್ರೆ ವ್ಯವಹಾರ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ. ನಿಮ್ಮ ಸೋದರ ಮಾವನಿಂದ ಅನುಕೂಲ. ನೀವೇನಾದ್ರು ಪುಸ್ತಕಗಳು ಪಬ್ಲಿಷ್ ಮಾಡ್ಬೇಕಂದ್ರೆ ಈ ತಿಂಗಳಲ್ಲಿ ಪಬ್ಲಿಷ್ ಮಾಡ್ಬೋದು, ಅನುಕೂಲ ಆಗುತ್ತೆ. ಯಾರು ಡರ್ಮಿಟಾಲಜಿ, ಸ್ಕಿನ್ ಡಾಕ್ಟರ್ಗಳಿದ್ದೀರಿ, ಧನಲಾಭ ಮಾಡ್ಕೊಂತೀರಾ. ಒಳ್ಳೊಳ್ಳೆ ಗಾರ್ಡನ್ಗಳನ್ನ ಅಥವಾ ಲಾಲ್ ಬಾಗು ಈ ತರ ಗಾರ್ಡನ್ಗಳನ್ನ ಮೇಂಟೈನ್ ಮಾಡುವಂಥವ್ರು, ಅಲ್ಲಿ ಕೆಲಸ ಮಾಡುವಂಥವ್ರು, ಕಬ್ಬನ್ ಪಾರ್ಕ್ ಆಗಿರ್ಬೋದು, ಲಾಲ್ ಬಾಗ್ ಆಗಿರ್ಬೋದು, ಬೇರೆ ಯಾವುದೇ ಇರ್ಬೋದು, ಮೈಸೂರಲ್ಲಿರೋ ಪಾರ್ಕ್ ಇರ್ಬೋದು, KRS ಆಗಿರ್ಬೋದು, ಅಲ್ಲ ಕೆಲಸ ಮಾಡೋರಿಗೆ ಅಭಿವೃದ್ಧಿ ಆಗುತ್ತೆ. ಫಿಲಮ್ ಅಲ್ಲಿ ನಟನೆ ಮಾಡುವಂಥವ್ರು, ಅದರಲ್ಲೂ ಕಾಮಿಡಿ ಮಾಡುವಂತಹ ಕೆಲವೆಲ್ಲ ರೀಲ್ಸ್ ಎಲ್ಲ ಮಾಡ್ತಿರಲ್ಲ, ಕಾಮಿಡಿ ಮಾಡೋದು, ಅಂತಹ ಆಕ್ಟರ್ಗಳಿಗೆ ಒಳ್ಳೆ ಧನಲಾಭ ಆಗುತ್ತೆ. ಲಾಯರ್ಗಳಿಗೆ ಜನವರಿ 2026 ತುಂಬಾ ಜನ ಕ್ಲೈಂಟ್ಸ್ ಸಿಗ್ತಾರೆ. ಗೌರವಗಳು ನಿಮಗೆ ಅಭಿವೃದ್ಧಿ ಆಗುತ್ತೆ. ನೋಡಿ, ಇಷ್ಟೆಲ್ಲ ಅನುಕೂಲಗಳು ಮೇಷರಾಶಿ ಜಾತಕರಿಗೆ. ಸಾಡೆ ಸಾತಿ ಅಂತ ಹೆದರ್ಕೋಬೇಡಿ. ಹೊಸ ವರ್ಷ ಬಂತು, ನಿಮಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸಾಡೆ ಸಾತಿ ಎಫೆಕ್ಟ್ ಇದ್ದೇ ಇರುತ್ತೆ. ಆದರೆ ಕೆಲವು ಗ್ರಹಗಳು ಗೋಚಾರದಲ್ಲಿ ಈ ತಿಂಗಳಲ್ಲಿ ಸೂರ್ಯ ಕುಜ ದಶಮ ಭಾವದಲ್ಲಿ, ಬುಧ ದಶಮ ಭಾವದಲ್ಲಿ ಸಂಚಾರ ಆಗ್ತಾರೆ ಅಂದ್ರೆ ಇವೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಂಗಾರೆ ಜನವರಿನಲ್ಲಿ ನಮಗೇನು ಕೆಟ್ಟದೇ ಆಗಲ್ವಾ? ಏನ್ ಕೆಟ್ಟದಾಗ್ಬೋದು? ಸ್ವಲ್ಪ ಕಳವಳ ಆಗತ್ತೆ, ಬೇಸರ ಆಗತ್ತೆ. ಕೆಲವರು ಕೈಗೊಂಡ ಕಾರ್ಯಗಳಲ್ಲಿ ಸೋಲುಂಟಾಗುವಂಥದ್ದು, ದಾಯಾದಿಗಳಿಂದ ನಿಮಗೆ ತೊಂದರೆ ಆಗುವಂಥದ್ದು, ಅಪರಾಧಗಳಿಗೆ ಸಿಲುಕಿಕೊಳ್ಳುವಂಥದ್ದು, ಶತ್ರುಗಳಿಂದ ಭಯ ಉಂಟಾಗುವಂಥದ್ದು, ಬೆನ್ನು ನೋವು, ಅನಾವಶ್ಯಕ ವಿಷಯಗಳಿಗೆ ಕಲಹಗಳಲ್ಲಿ ಸಿಕ್ಕಿಕೊಳ್ಳಬೇಡಿ. ಜಾಗ್ರತೆಯನ್ನ ವಹಿಸಿ ಮೇಷರಾಶಿ ಜಾತಕರು. ಇನ್ನೇನು ಕೆಟ್ಟದಾಗ್ಬೋದು? ಹೃದಯ ವ್ಯಾಧಿ ಯಾರಿಗಿದೆ ಅಂತವರು ಬಹಳ ಅಪಾಯ ಇದೆ, ಎಚ್ಚರ. ಕಾನೂನು ರೀತಿಯಲ್ಲಿ ನಡ್ಕೊಳ್ಳಿ. ಕಾನೂನು ಬಾಹಿರವಾಗಿ ನಡೆದ್ರೆ ಕಷ್ಟಗಳ ಸುರಿಮಳೆ ಉಂಟಾಗುತ್ತೆ, ತೊಂದರೆ ಆಗುತ್ತೆ. ಸಹವಾಸ ದೋಷದಿಂದ ಕೆಟ್ಟ ಪರಿಸ್ಥಿತಿಗಳು ಕೂಡ ಉದ್ಭವ ಆಗುವ ಸಾಧ್ಯತೆ ಇದೆ. ತಮ್ಮ ಧೈರ್ಯ ಸಾಹಸದಿಂದ ನೀವು ಜಯ ಪಡೆದು ಅರ್ಹರಾಗ್ತೀರಿ. ತುಂಬಾ ಒಳ್ಳೆ ಟೈಮ್ ಇದೆ. ಯಾವ ನೆಗೆಟಿವ್ ಇದೆಯೋ ಅದನ್ನ ನೀವು ಕರೆಕ್ಷನ್ ಮಾಡಿಕೊಂಡ್ರೆ ಈ ತಿಂಗಳು ಜನವರಿ 2026 ಮೇಷರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗಾದರೆ ಪ್ರಿಯ ವೀಕ್ಷಕರೇ, ಮೇಷರಾಶಿ ಜನವರಿ 2026 ಫಲಾನುಫಲವನ್ನ ತಿಳಿಸಿದ್ದೀನಿ. ನೀವು ಹಾಗಾದ್ರೆ ಏನು ಪರಿಹಾರ ಮಾಡ್ಕೋಬೇಕು ಈ ತಿಂಗಳು ಅಂದಾಗ, ದುರ್ಗಾದೇವಿಯ ದರ್ಶನ ಮಾಡಿ, ಸ್ತ್ರೀ ದೇವತೆಯ ದರ್ಶನ ಮಾಡಿ, ಕುಲದೇವತೆಯ ದರ್ಶನ ಮಾಡಿ, ಶಿವನ ಮಂತ್ರ
ಓಂ ಮಹೇಶ್ವರಾಯ ನಮಃ. ಮಹಾ ಅಂದರೆ ದೊಡ್ಡವನು, ಈಶ್ವರ. ಆ ಮಹೇಶ್ವರನನ್ನ ಈ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ ಒಳ್ಳೆಯದಾಗುತ್ತೆ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಸಮಸ್ತ ಲೋಕೋ ಸುಖಿನೋ ಭವಂತು.